ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಮನಿ, ಹಣ. ಪ್ರತಿಯೊಬ್ಬರೂ ಈ ಭೂಮಿ ಮೇಲೆ ನಾವು ಹೆಂಗೆ ಉಸಿರಾಡ್ತಿದ್ದೀವೋ ಹಂಗೆ ದುಡ್ಡಿಲ್ಲ ಅಂದರೆ ಉಸಿರಾಡೋಕ್ಕಾಗಲ್ಲ. ಆ ಸ್ಥಿತಿಲಿ ನಾವೆಲ್ಲ ಇದ್ದೀವಿ. ದುಡ್ಡಿದ್ಯಾ ಅವನಿಗೊಂದು ಬೆಲೆ ಸಿಗುತ್ತೆ. ಪ್ರತಿಯೊಂದು ವಿಚಾರನೂ ದುಡ್ಡಿಂದನೇ ಅಳೆಯುವಂಥದ್ದು ಈ ಕಾಲದಲ್ಲಿ ನಡೆಯುವಂಥದ್ದು. ಅದು ಎಲ್ರಿಗೂ ನಿಮಗೆ ಅನುಭವಕ್ಕೆ ಬಂದಿರುತ್ತೆ. ಯಾವಾಗ ದುಡ್ಡಿದ್ದಾಗ ನಮ್ಮನ್ನ ಜನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ದುಡ್ಡು ಇಲ್ಲ ಅಂದಾಗ ಯಾವ ರೀತಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬನಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದರಲ್ಲಿ ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ಆದರೆ ಇವತ್ತೇನಪ್ಪ ಅಂದರೆ ನಮ್ಮ ಜಾತಕದಲ್ಲಿ ದುಡ್ಡಿನ ವಿಚಾರ ಏನು ಕಾಂಬಿನೇಷನ್, ಲಗ್ನದಿಂದ ಯಾವ ಗ್ರಹಗಳು ಎಲ್ಲಿದ್ದರೆ ನಮಗೆ ಹಣದ ಸ್ಥಿತಿ ಚೆನ್ನಾಗಿರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಂದಾಗಿ ಎಷ್ಟೊಂದು ಜನ ಫಸ್ಟ್ ಕೇಳುವಂಥದ್ದೇ, ಯಾರಿಗಾರು ಆಗಲಿ, ಯಾರಿಗಾದ್ರು ಒಂದು ಟಿವಿಗೆ ಕಾಲ್ ಮಾಡುವಂಥದ್ದು ಅಥವಾ ಯಾವುದೊಂದು ಅಸ್ಟ್ರಾಲಜರ್ ಸಿಕ್ಕಿದ್ರು ಫಸ್ಟ್ ಕ್ವಶನ್ ನಿಮ್ದು ಏನು ಗೊತ್ತಾ, ಸರ್ ನಮ್ದು ರಾಶಿ ಯಾವುದಿದೆ ಅಂತ ಕೇಳ್ತೀರಾ. ನಿಮ್ಮದು ಕುಂಭ ರಾಶಿನೋ ಮಕರ ರಾಶಿನೋ ಯಾವುದೋ ಒಂದು ರಾಶಿಲಿ ನೀವು ಹುಟ್ಟಿರ್ತೀರ. ಚಂದ್ರ ಎಲ್ಲಿರ್ತಾನೋ ಅದು ನಿಮ್ಮದು ರಾಶಿ ಆಗಿರುತ್ತೆ. ಸರ್ ನಮ್ದು ರಾಶಿ ಆಗಿದೆ ಅಂತ ನಾವು ಗೋಚಾರ ಕೊಂಡು ಹೋಗ್ತೀವಿ. ಇಲ್ಲಿ ಎರಡು ವಿಚಾರ ನಾವು ತಿಳ್ಕೊಳ್ಬೇಕು. ಒಂದು ಜಾತಕ ಫಲ, ನಾವು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಆಗ್ತಾಗ ನಮ್ಮ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ನಮ್ಮ ಕರ್ಮ ಫಲದ ಮೇಲೆ ಡಿಸೈಡ್ ಆಗಿರುತ್ತೆ, ಫಿಕ್ಸ್ಡ್ ಆಗಿರುತ್ತೆ ದುಡ್ಡು ಬರುತ್ತೋ ಬರಲ್ವೋ ಅನ್ನೋದು. ನಾವು ಕೇಳುವಂಥದ್ದು ಗೋಚಾರ ಫಲ. ಸರ್ ನಮ್ಮ ರಾಶಿ ಹೇಗಿದೆ ಅಂದ್ರೆ ಅದು ಗೋಚಾರ. ಯೂನಿವರ್ಸ್ ಎಷ್ಟು ಕೋಟಿ ಜನ ಇರ್ತಾರೆ, ನಮ್ಮ ಎಂಟೈರ್ ಒಂದು 500 ಕೋಟಿ ಜನ ನಮ್ಮ ಈ ಭೂಮಿ ಮೇಲೆ ಇದ್ರೆ ಅದನ್ನ 12 ಭಾಗ ಮಾಡಿದ್ರೆ ಎಷ್ಟು ಕೋಟಿ ಬರ್ತಾರೆ ಒಂದೊಂದು ರಾಶಿಗೆ ಅಂತ ನೀವೇ ಲೆಕ್ಕ ಹಾಕಿ. ನಮ್ಮ ದೇಶದಲ್ಲೇನೆ ಒಂದು 140 ಕೋಟಿ ಇದ್ರೆ ಅದನ್ನ 12 ಭಾಗ ಮಾಡಿದ್ರೆ ಒಂದು 15 ಕೋಟಿ ಇರುತ್ತೆ. 15 ಕೋಟಿಗೂ ಒಂದೇ ಫಲ ಸಿಗುತ್ತಾ? ಖಂಡಿತ ಇರೋದಲ್ಲ. ನಿಮ್ಗೇನ ಒಂದು ಜಾತಕದಲ್ಲಿ ಯಾವಾಗ ನಮ್ಗೆ ಯಾವುದೇ ಒಂದು ವಿಚಾರ ಇಲ್ಲ ಅಂದಾಗ ಆಗ ನೀವು ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ ಆಗ ಗೋಚಾರ ಪದದಲ್ಲಿ ಲಾಭ ಸಿಗುವಂಥದ್ದು. ಆದ್ರೆ ಪ್ರತಿಯೊಬ್ಬರಿಗೂ ನಿಮ್ಮ ಕರ್ಮಾನುಸಾರ ಕರ್ಮಫಲ ನಿಮ್ಮ ಜಾತಕದಲ್ಲೇ ಗೊತ್ತಾಗುವಂಥದ್ದು. ಡೇ ಟು ಟೈಮಿಂಗ್ ಸ್ಪೇಸ್ ಹಾಕಿದ್ರೆ ನಿಮ್ದು ಏನಿದೆ ಅಂತ ಗೊತ್ತಾಗುತ್ತೆ. ಸರ್ ನಮ್ದು ಡೇ ಟು ಟೈಮಿಂಗ್ ಸ್ಪೇಸ್ ಇಲ್ಲ ಅಂದಾಗ ಪ್ರಶ್ನಾಶಾಸ್ತ್ರ ಹಾಕಿ ನಿಮ್ದು ಫೈನಾನ್ಸ್ ವಿಚಾರ ಹೇಗಿದೆ ಅನ್ನೋದು ಕೂಡ ತಿಳ್ಕೊಳ್ತಾ ಹೋಗ್ಬೋದು. ಮೊದಲೇ ವಿಚಾರ, ನಮ್ಮ ರಾಶಿ ಯಾವುದಿದೆ ಅಂತ ಎಷ್ಟೊಂದು ಜನ ಈಗಲೂ ಪಾಪ ಮುಗ್ಧ ಮನಸ್ಸಿಂದ ಕೇಳ್ತಾರೆ, ಸರ್ ನಮ್ಮ ರಾಶಿ ಹೇಗಿದೆ ಅಂತ. ಖಂಡಿತ ಆ ರೀತಿ ಎಲ್ಲೂ ಯಾರನ್ನೂ ಕೇಳೋಕೆ ಹೋಗ್ಬೇಡಿ. ಆ ರೀತಿ ಹೇಳಿದ್ರೂ ಕೂಡ ಸುಳ್ಳಾಗಿರುತ್ತೆ. ನಿಮ್ಮ ರಾಶಿ ಮೇಲೆ ಡಿಪೆಂಡ್ ಆಗಿರಲ್ಲ ಯಾವುದೇ ಒಂದು ವಿಚಾರ. ಗುರು ಸಂಚಾರ ಇರ್ಬೋದು, ಸೂರ್ಯ ಸಂಚಾರ ಇರ್ಬೋದು, ಅದು ಮಾಡ್ತಾನೆ ಇರುತ್ತೆ. ನಿಮ್ಮ ಜಾತಕದಲ್ಲಿ ಪ್ರಬಲವಾಗಿದ್ರೆ ಗ್ರಹಗಳು, ಅದು ಇವಾಗ ನಾನು ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿದ್ರೆ ಅದು ಪ್ರಬಲವಾಗಿರುತ್ತೆ ಅಂತ. ಅದು ಇದ್ದಾಗ ಮಾತ್ರ ನಿಮ್ಮ ಹಾರೋಸ್ಕೋಪ್ ಪ್ರಕಾರ ನೀವು ಹಣವಂತರು ಅಥವಾ ಹಣ ಬಂದ್ರೂ ಕಳ್ಕೊಳ್ತೀರಾ ಅಂತ ನಿಮ್ಮ ಹಾರೋಸ್ಕೋಪ್ ಡಿಸೈಡ್ ಮಾಡುತ್ತೆ. ನೋಡಿ, ನಾನು ಫಸ್ಟೇ ಬರಿತೀನಿ ಕರ್ಮಫಲ. ಕರ್ಮಫಲ ಫಸ್ಟೇ ಬರ್ದಿದ್ದೀನಿ, ಇದ್ರ ಮೇಲೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನಮ್ಮ ರಾಶಿ ಹೇಗಿದೆ ನಾವು ಕೇಳಂಗೇ ಇಲ್ಲ. ಮತ್ತೆ ಹಣದ ವಿಚಾರ ಪ್ರತಿಯೊಬ್ಬರೂ ನಮ್ದು ಫೈನಾನ್ಸೇ ಕೇಳ್ತಾರೆ. ಅವ್ರದ್ದು ಏನೇ ನೆಕ್ಸ್ಟ್ ವಿಚಾರ ಇರ್ಬೋದು, ಮದುವೆ ಯಾವಾಗ ಆಗುತ್ತೆ ಅನ್ನೋದಿರ್ಬೋದು, ಮಕ್ಕಳು ವಿಚಾರ ಇರ್ಬೋದು, ಹೆಲ್ತ್ ವಿಚಾರ ಇರ್ಬೋದು, ಅದನ್ನೆಲ್ಲನೂ ನಮಗೆ ಒಳ್ಳೆ ಸ್ಥಿತಿ ಇದೆ ಅಂತ ನಾವು ನೋಡೋದಾದ್ರೆ ನಮ್ದು ಫೈನಾನ್ಸ್ ಯಾವ ರೀತಿ ಇದೆ, ನಮ್ಮ ಜಾತಕದಲ್ಲಿ ದುಡ್ಡಿನ ವಿಚಾರ ಯಾವುದಿದೆ ಅನ್ನೋದು ತುಂಬಾ ಜನಕ್ಕೆ ಆಸಕ್ತಿ ಕೂಡ. ಮತ್ತೆ ನಮ್ಮ ಜಾತಕದಲ್ಲಿ ಹಣ ಇದ್ರೇನೆ ನಮಗೆ ಎಲ್ಲ ಸಿಗುವಂಥದ್ದು. ನೋಡಿ, ನಾವು ಯಾವುದೇ ಒಂದು ವಿಚಾರ ಲಗ್ನದಿಂದ ನೋಡ್ಬೇಕಾಗುತ್ತೆ. ನಾನೀಗ ಬರುವಂಥದ್ದು ಲಾಸ್ ಮತ್ತೆ ಪ್ರಾಫಿಟ್ ಅಂತ ಬರ್ದಿದ್ದೀನಿ. ಲಾಸ್, ಇದು ಪ್ರಾಫಿಟ್. ನೋಡಿ, ಲಗ್ನದಿಂದ 1ನೇ ಮನೆ ನಿಮಗೆ ಲಾಸ್ ಹೋದ್ರೆ ಪ್ರಾಫಿಟ್ 2ನೇ ಮನೆ, ಲಾಸ್ 3ನೇ ಮನೆ, ಪ್ರಾಫಿಟ್ 4, ಲಾಸ್ 5, ಪ್ರಾಫಿಟ್ 6, 7, ಲಾಸ್ 8, ಪ್ರಾಫಿಟ್ 9, ಪ್ರಾಫಿಟ್ 10, ಪ್ರಾಫಿಟ್ 11 ಮತ್ತೆ ಲಾಸ್. ಇದು ಬೇಸಿಕ್. ಇದು ಈ 8ನೇ ಮನೆ ಇದೆಯಲ್ಲ, ನಿಮ್ಗೆ ಏನಾದ್ರು ಪಿತ್ರಾರ್ಜಿತ ಆಸ್ತಿ ಬಂದಾಗೆಲ್ಲ ಕೂಡ 8 ಮತ್ತೆ 11ನೇ ಮನೆ ತಗೊಳುತ್ತೆ. ಕಾಂಬಿನೇಷನ್ ಅಲ್ಲಿ 8ನೇ ಮನೆನೂ ಕೂಡ ಬೇಕಾಗಿರುವಂಥದ್ದು. ನಿಮ್ಮ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿಗಳಲ್ಲಿ
ಈ 5A12 ಅಥವಾ 3A12 ಅಂತ ಕಾಂಬಿನೇಷನ್ಸ್ ಬಂದಾಗ ನೀವು ಏನೇ ಮಾಡ್ತಿದ್ರು ಲಾಸ್ ಆಗ್ತಿರುತ್ತೆ. ಒಂದು ಬಿಸ್ನೆಸ್ ಮಾಡ್ತಿದ್ರು ಲಾಸ್ ಆಗ್ತಿರುತ್ತೆ, ನೀವು ಯಾವುದೇ ಒಂದು ವಿಚಾರನೂ ಕೂಡ ಅದು ಲಾಸೇ. ನೋಡಿ, ಒಂದನೇ ಮನೆಗೆ ನೀವು ತುಂಬಾನೇ ಸೆಲ್ಫ್ ಎಫರ್ಟ್ ಹಾಕ್ಬೇಕಾಗುತ್ತೆ. ಕಾಂಬಿನೇಷನ್ಸ್ ಅಲ್ಲಿ ನೀವು ಎಷ್ಟು ಸೆಲ್ಫ್ ಎಫರ್ಟ್ ಹಾಕ್ತೀರಾ ಫಲಾನೇ ಸಿಗ್ತಾ ಇರಲ್ಲ. ಒಬ್ಬೊಬ್ರು ಏನೂ ಎಫರ್ಟ್ ಹಾಕಲ್ಲ, ಚೆನ್ನಾಗಿ ದುಡ್ಡು ಬರ್ತಾ ಇರುತ್ತೆ. ಇನ್ ಕೆಲವೊಬ್ರು ಎಫರ್ಟ್ ಹಾಕ್ತಿರ್ತಾರೆ, ಅವ್ರಿಗೆ ದುಡ್ಡೇ ಬರ್ತಿರಲ್ಲ. ಕಾಂಬಿನೇಷನ್ ಅಲ್ಲಿ 3ನೇ ಮನೆ, 5ನೇ ಮನೆ, 8ನೇ ಮನೆ ಇವೆಲ್ಲ ಏನ್ ಮಾಡುತ್ತೆ ಗೊತ್ತಾ? ನೀವು ಯಾರಿಗಾದ್ರೂ ದುಡ್ಡು ಕೊಟ್ರೆ ಖಂಡಿತ ದುಡ್ಡು ರಿಟರ್ನ್ ಬರಲ್ಲ. ಎಸ್ಪೆಷಲಿ ಅದರಲ್ಲೂ 5ನೇ ಮನೆ ಏನಾದ್ರೂ ನಿಮ್ಮ ಜಾತಕದಲ್ಲಿ, ದಶದಲ್ಲಿ, ನಕ್ಷತ್ರದಲ್ಲಿ ಅಥವಾ ಉಪನಕ್ಷತ್ರದಲ್ಲಿ ಸಬ್ಲಾಡ್ ಅಲ್ಲಿ ಏನಾದ್ರೂ 5ನೇ ಮನೆ ಇದ್ರೆ ಖಂಡಿತ ದುಡ್ಡು ನಿಮ್ಗೆ ಬರಲ್ಲ. ಫಸ್ಟೇ ನಿಮ್ಗೆ ಲಾಸು. ದುಡ್ಡಿನ ವಿಚಾರದಲ್ಲಿ ನೀವೇ ಲಾಸ್ ಆಗಿರ್ತೀರಾ, ಇನ್ನೊಬ್ರಿಗೆ ಏನೋ ಹೆಲ್ಪ್ ಮಾಡಕ್ ಹೋಗ್ತೀರಾ, ಅವ್ರ ಕಡೆಯಿಂದನೂ ಲಾಸ್ ಮಾಡ್ಕೊಳ್ತೀರಾ. ಜಾತಕದಲ್ಲಿ 5ನೇ ಮನೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. 5ನೇ ಮನೆ ಯಾವ ರೀತಿ ಅಂದ್ರೆ ಕಣ್ಣಂದು ಒಂಥರ ಜಾತಕ ಇದ್ದಂಗೆ, ಇರೋದನ್ನೆಲ್ಲ ತಗೊಂಡೋಗುವಂತ, ಕೊನೆಗೆಲ್ಲ ಕೊಡ್ತೀರಾ, ನಿಮ್ಗಂತೂ ₹1 ಯಾರು ಕೂಡ ಸಹಾಯ ಮಾಡಲ್ಲ, ಮತ್ತೆ ಲಾಸ್ ಕೂಡ ಮಾಡ್ಕೊಳ್ತೀರಾ. ಈ 12ನೇ ಮನೆ ಇದ್ದಾಗ ಏನಾಗುತ್ತೆ ಅಂದ್ರೆ, ಈ 8 and 12 ಸ್ಪಿರಿಚುಯಾಲಿಟಿ ತುಂಬಾ ಒಳ್ಳೇದು. ಆಧ್ಯಾತ್ಮಿಕ ಕಡೆ ತುಂಬಾ ಅವ್ರು ಒಲವು ತೋರಿಸಿದ್ರೆ ಜಾತಕದಲ್ಲಿ ನೆಗೆಟಿವ್ ಇದ್ರೂ ಪಾಸಿಟಿವ್ ಆಗ್ತಾ ಇರುತ್ತೆ. ಬಟ್ ನಾವು ಏನು ಆಧ್ಯಾತ್ಮಿಕ ಕಡೆ ಇಲ್ಲ, ಯಾವುದೇ ರೀತಿಯ ಈ ಆಧ್ಯಾತ್ಮಿಕ ಕಡೆ ಒಲವು ತೋರಿಸಲ್ಲ ಅಂದಾಗ ಈ 8 and 12 ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ. ನೀವು ಯಾವ್ದಾದ್ರು ಒಂದು ಸೈಟ್ಗೆ ದುಡ್ಡು ಹಾಕಿರ್ತೀರಾ, ಅಲ್ಲಿ ಸ್ಟ್ರಕ್, ಯಾವ್ದಾದ್ರು ನೀವು ಒಂದು ಸೈಟ್ಗೆ ದುಡ್ಡು ಹಾಕಿರ್ತೀರಾ, ಅಲ್ಲಿ ಸ್ಟ್ರಕ್ ಆಗುವಂಥದ್ದು. ಈ 12ನೇ ಮನೆ ಹಾಸ್ಪಿಟಲೈಸೇಷನ್, ಯಾವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದು ಬರ್ತಾ ಇರೋದು. ಈ ಮನೆಯಲ್ಲಿ ಯಾರಿಗಾದ್ರೂ ಒಂದು ತೊಂದರೆ ಕೊಡ್ತಾನೆ ಇರುತ್ತೆ 12ನೇ ಮನೆ. ನಿಮ್ಮ ಜಾತಕದಲ್ಲಿದ್ರೆ ನಿಮ್ದು ದುಡ್ಡು ಖರ್ಚಾಗ್ತಾನೆ ಇರುತ್ತೆ. ಇದು ಏನ್ ಗೊತ್ತಾ, ನಿಮ್ಮ ಮನೇಲಿ ಒಂದು 4 ಜನ ಇರಲಿ, ಯಾರ ಜಾತಕದಲ್ಲಿ ಈ ಕಾಂಬಿನೇಷನ್ಸ್ ಇರುತ್ತೆ ಅವ್ರದೇ ದುಡ್ಡು ಖರ್ಚಾಗ್ತಾ ಇರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ಸರ್ ನಮ್ಮ ಅಣ್ಣ ದುಡ್ಡು ಖರ್ಚು ಮಾಡಲ್ಲ, ನಾನೇ ಖರ್ಚು ಮಾಡ್ಬೇಕು. ಅಂದ್ರೆ ನಿಮ್ಮ ಜಾತಕದಲ್ಲಿ ಖರ್ಚು ಮಾಡೋ ಭಾಗ್ಯ ಅಷ್ಟೇ, ಅದು ಬರೀ ಕಳ್ಕೊಳ್ತಿರೋದೆ. ಅವನ ಜಾತಕದಲ್ಲಿ, ನಿಮ್ಮ ಅಣ್ಣನ ತಮ್ಮನ ಜಾತಕದಲ್ಲಿ ಕಾಂಬಿನೇಷನ್ ಅಲ್ಲಿ 2ನೇ ಮನೆ, 6, 10, 11, 7 ಈ ಕಾಂಬಿನೇಷನ್ಸ್ ಎಲ್ಲ ನಡೀತಿದ್ರೆ ಅವರು ಸೇವಿಂಗ್ಸ್ ಮಾಡ್ತಾ ಇರ್ತಾರೆ, ಕೊಡ್ತಾ ಇರಲ್ಲ ದುಡ್ಡು. ಇಷ್ಟೇ ಸಿಂಪಲ್. ಯಾಕೆ ಒಂದು ಮನೆಗಳಲ್ಲಿ ಎಷ್ಟೊಂದು ತರ ವೆರೈಟೀಸ್ ಆಫ್ ಹೆಂಗೆ ಅವ್ರು ಬಿಹೇವ್ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಜಾತಕದಲ್ಲಿ ಗೊತ್ತಾಗುತ್ತೆ. ಒಬ್ರು ದುಡ್ಡು ಖರ್ಚು ಮಾಡ್ತಾನೆ ಇರ್ತಾರೆ ಮನೆಗೆ, ಇನ್ ಕೆಲವೊಬ್ರು ಮಾಡ್ತಾನೆ ಇರಲ್ಲ. ಯಾರ ಜಾತಕದಲ್ಲಿ ಈ ರೀತಿ ಇರುತ್ತೆ ಅವರು ದುಡ್ಡು ಖರ್ಚು ಮಾಡ್ತಾನೆ ಇರ್ಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ 2ನೇ ಮನೆ, 4, 6, 7, 9, 10 ಯಾವ್ದಾದ್ರು ಒಂದು ಮನೆ 2ನೇ ಮನೆ ಇಟ್ಟಾಗಿರ್ಬೇಕು. ನಾವು ಇಟ್ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ. ಅದು 2ನೇ ಮನೆ, 4, 6, 7, 9, 10 ಅದರಲ್ಲೂ ಈ 11ನೇ ಮನೆ, 2ನೇ ಮನೆ, 7ನೇ ಮನೆ ಏನಾದ್ರು ಇಟ್ಟಾಗಿದ್ರೆ ತುಂಬಾ ದುಡ್ಡು ಬರುವಂತದ್ದು. ಅವ್ರು ಕೋಟ್ಯಾಧೀಶರು. ನಾವು ಜಾತಕದಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ 11ನೇ ಮನೆ ಇಟ್ಟಾಗಿರುತ್ತೆ, ಅದ್ರ ದಶ ಕೂಡ ನಡೀತಾ ಇರುತ್ತೆ. ಮತ್ತೆ ಇದೆಲ್ಲ ನಾವು ಏನಾಗುತ್ತೆ ಅಂದ್ರೆ ಇದನ್ನೆಲ್ಲ ನಾವು ಬಿಟ್ಬಿಟ್ಟಿರ್ತೀವಿ. ಈ ಲಗ್ನದಿಂದ ನಾನು ಇದು ಬರ್ದಿರೋದು ನ್ಯೂಮರಾಲಜಿ ಅಲ್ಲ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಇದು ನ್ಯೂಮರಾಲಜಿ ಅಂತ. ಖಂಡಿತ ಈ ನಂಬರ್ಸು ನಿಮ್ಮ ಲಗ್ನ, ವೃಶ್ಚಿಕ ಲಗ್ನ, ಅಲ್ಲಿಂದ ಗ್ರಹಗಳು ಎಲ್ಲಿದೆ, ಅದು ದಶ ನಡೀತಾ ಇದೆಯಾ, ಅದು ಉಪನಕ್ಷತ್ರ ಮತ್ತೆ ಸಬ್ಲಾಡ್ ಎಲ್ಲ ಯಾವ್ದಿದೆ ಅಂತ ನಮ್ಮ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಚೆಕ್ ಮಾಡ್ಕೊಳ್ಳುವಂಥದ್ದು. ಇದು ನ್ಯೂಮರಾಲಜಿ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರದಲ್ಲೇ ನಾನು ಯಾವ ಮನೆಗಳಲ್ಲಿ 12 ಮನೆಗಳು, ಅದು ಯಾವ ಮನೆಗಳು ನಮಗೆ ದುಡ್ಡಿನ ವಿಚಾರ ಫಲ ಕೊಡುತ್ತೆ ಅನ್ನೋದು ಬರ್ದಿರುವಂಥದ್ದು. ಇದು ನ್ಯೂಮರಾಲಜಿ ಅಲ್ಲ. ಮತ್ತೆ ಇನ್ನೊಂದು, ಯಾವ ಪೂಜೆ ಅನ್ನೋದು ಪ್ರತಿಯೊಬ್ರು ಕೇಳ್ತಾರೆ, ಸರ್ ನನ್ನ ದುಡ್ಡಿನ ವಿಚಾರಕ್ಕೆ ಯಾವ ಪೂಜೆ ಮಾಡಿಸಿದ್ರೆ ಒಳ್ಳೇದು ಅಂತ. ನೋಡಿ, ಇದು ಪೂಜೆಗಿನ್ನ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಯಾವ್ದು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ದು ಯಾವುದೋ ಒಂದು ಮೇಷ ಲಗ್ನ ಆಗಿರುತ್ತೆ, 2ನೇ ಮನೆಯಲ್ಲಿ ರಾಹುನೋ, ಶನಿನೋ ಅಥವಾ ಕೇತುನೋ ಯಾವುದೋ ಒಂದು ಗ್ರಹ ಕೂತಿರುತ್ತೆ. ಆ ಗ್ರಹ 2ನೇ ಮನೆ ಇರುತ್ತೆ ಅಂತ ಅನ್ಕೊಳ್ಳಿ. 2ನೇ ಮನೆ ಯಾವ ಗ್ರಹ ಇದೆ, ಅಲ್ಲೇನಾದ್ರು ರಾಹುನೇ ಕೂತಿದ್ರೆ ರಾಹುಗೆ ಸಂಬಂಧಪಟ್ಟಿರುವಂತ ಬೀಜಾಕ್ಷರಿ ಮಂತ್ರಗಳು ನೀವು ಪಠನೆ ಮಾಡಲೇಬೇಕಾಗುತ್ತೆ. ಈ ರೀತಿ ನೀವು ಮಾಡೋದಾದ್ರೆ ಖಂಡಿತ 2ನೇ ಮನೆಗೆ ಸಂಬಂಧಪಟ್ಟಿರುವಂಥದ್ದು ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಲು, ಪ್ರತಿಯೊಂದು ಕೂಡ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಮತ್ತೆ 7ನೇ ಮನೆ, 9ನೇ ಮನೆ ಇಲ್ಲಿ ಬರ್ದಿದ್ದೀನಲ್ಲ 4, ಈ ಕೆಲವೊಂದು ನಮಗೆ ಈ ಬಿಸ್ನೆಸ್ಸು, ಈ ರಿಯಲ್ ಎಸ್ಟೇಟ್ ಇಂದ ಆಗುವಂಥದ್ದು, ಈ ಸಿವಿಲ್ ಕನ್ಸ್ಟ್ರಕ್ಷನ್ಸ್ ಮಾಡುವಂಥವ್ರಿಗೆಲ್ಲ 4ನೇ ಮನೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿಂದ ದುಡ್ಡು ಬರುವಂಥದ್ದು. 6ನೇ ಮನೆ ಅಂದರೆ ವೃತ್ತಿಲಿ ತುಂಬಾ ಹೆಸರು ಮಾಡ್ತಾರೆ, ವೃತ್ತಿಯಿಂದ ದುಡ್ಡು ಬರುತ್ತೆ. 7ನೇ ಮನೆ ಬಿಸ್ನೆಸ್, ನೀವು ಹೆಂಗೆ ಪಬ್ಲಿಕ್ ಅಟ್ರಾಕ್ಷನ್ಸ್ ಕೂಡ
ಆಗ್ತಾ ಇರುತ್ತೆ. 7ನೇ ಮನೆ ಏನಾದರೂ ಇಟ್ಟಾದ್ರೆ, 9ನೇ ಮನೆ ಆದ್ರೆ ಯಾರೋ ಬಂದು ನಿಮ್ಗೆ ಹೆಲ್ಪ್ ಮಾಡುವಂಥದ್ದು, ಭಾಗ್ಯಸ್ಥಾನ ಯಾರು ಅನ್ನೋನ್ ಪರ್ಸನ್ಸ್ ಬಂದು ನಿಮ್ಮ ಲೈಫಲ್ಲಿ ಹೆಲ್ಪ್ ಮಾಡ್ತಿರ್ತಾರೆ. 10ನೇ ಮನೆ ನಿಮಗೆ ಕೆಲಸದಿಂದನೂ ಒಳ್ಳೆ ಹೆಸರು ಕೀರ್ತಿ ಎಲ್ಲ ಸಿಗುವಂಥದ್ದು 10ನೇ ಮನೆ ಏನಾದರೂ ಇಟ್ಟಾದ್ರೆ. ಮತ್ತೆ 11ನೇ ಮನೆ ಎಲ್ಲಾ ತರ ಭಾಗ್ಯ ಕೂಡ ನಿಮ್ಗೆ 11ನೇ ಮನೆ ಸಿಗುತ್ತೆ. ಈ 2, 7 ಮತ್ತೆ 11ನೇ ಮನೆ ಇಟ್ಟಾದ್ರೆ ನಿಮ್ಮ ಜಾತಕ ತುಂಬಾನೇ ಬಲಿಷ್ಠವಾಗಿದೆ. ಅದು ದಶಾ ನಕ್ಷತ್ರದ ಉಪನಕ್ಷತ್ರದಲ್ಲೂ ಈ 8 ಮತ್ತೆ 12 ಅವಾಯ್ಡ್ ಆದ್ರೆ, ಬರೀ 2ನೇ ಮನೆ 6, 7, 9 ಇದು ಬರ್ದಿದ್ದೀನಲ್ಲ ಇದೇ ಇದ್ರೆ ನೀವೇ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಮತ್ತೆ ಇದು ಕೂಡ ನಾನು ಆಗ್ಲೇ ಹೇಳಿದೆ, ನಮ್ಗೆ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕೊಂಡಾಗ 2ನೇ ಮನೆಯಲ್ಲಿ ಇದೆ ಅಂತ ನಾವು ಅನ್ಕೊಳ್ತೀವಿ, ಅದು ಡಿಗ್ರಿ ವೈಸ್ ಅಲ್ಲೇ ಇದೆ ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ 11ನೇ ಮನೆ ನಾನು ಹೇಳಿದ್ದೀನಿ, ಲಗ್ನದಿಂದ 11ನೇ ಮನೆ ಕುಂಭರಾಶಿಲಿ ಯಾವುದೋ ಒಂದು ಗ್ರಹ ಇದೆ ಅಂತ ಅನ್ಕೊಳ್ಳಿ, ಶನಿ ಗ್ರಹನೇ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಶನಿ ಗ್ರಹ ಇಲ್ಲೇ ಇರ್ಬೇಕಾಗ್ತದೆ, ಡಿಗ್ರಿ ವೈಸ್ ಪ್ರಕಾರ ಇಲ್ಲೇ ಇರ್ಬೇಕಾಗುತ್ತೆ. ಇದೇನಾದ್ರೂ ಮೂವ್ ಆದ್ರೂ 12ನೇ ಮನೆಗೆ ಆಗ ನೀವು ಮಂತ್ರ ಪಟ್ನೆ ಉಂಗುರ ರುದ್ರಾಕ್ಷಿ ಹಾಕೊಂಡ್ರೆ ತುಂಬಾ ಲಾಸ್ ಮಾಡ್ಕೊಳ್ತೀರಾ, ಎಕ್ಸ್ಟ್ರೀಮ್ ಲಾಸ್ ಮಾಡ್ಕೊಳ್ಬಿಡ್ತೀರಾ. ಇಷ್ಟೊಂದು ಜನ ಕನ್ಫ್ಯೂಷನ್ ಇಲ್ಲೇ ಮಾಡ್ಕೊಳ್ತಾ ಇದ್ದಾರೆ. ಡಿಗ್ರಿ ವೈಸ್ ಅಲ್ಲಿ ಇದೆಯಾ ಅಥವಾ 11ನೇ ಮನೆಯಲ್ಲಿ ಇದೆಯಾ ಅನ್ನೋದೇ ಎಷ್ಟೊಂದು ಜನಕ್ಕೆ ಎಷ್ಟೋ ವರ್ಷಗಳಾದ್ರೂ ಇವತ್ತು ಕೂಡ ಕನ್ಫ್ಯೂಸ್ ಅಲ್ಲೇ ಇದ್ದಾರೆ. ನಮ್ಮ ಗ್ರಹಗಳು ಲಗ್ನದಿಂದ ಎಲ್ಲೆಲ್ಲಿ ಸ್ಥಿತವಾಗಿದೆ ಅನ್ನೋದೇ ಎಷ್ಟೊಂದು ಜನಕ್ಕೆ ಇವತ್ತು ಕೂಡ ಗೊತ್ತಿಲ್ಲ. ಅದು ಗೊತ್ತಿಲ್ಲದೇನೆ ಪ್ರತಿಯೊಂದು ವಿಚಾರನೂ ಅವರು ಪೂಜೆ ಎಲ್ಲ ಮಾಡಿಸಿ ಲಾಸ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಮಾಡಿದ್ದಾರೆ. ನಿಮ್ಮ ಜಾತಕದಲ್ಲಿ ನಾವು ನೋಡ್ಬೇಕಾಗಿರುವಂಥದ್ದು ನಮ್ಮ ರಾಶಿ ಹೇಗಿದೆ ಅನ್ನೋದು ನಾವು ನೋಡ್ಬೇಕಾಗಿಲ್ಲ. ನಮ್ಮ ದಶಾಭುಕ್ತಿಗಳಲ್ಲಿ ನಮ್ಮ ಕರ್ಮ ಫಲ ಡಿಸೈಡ್ ಆಗಿರುತ್ತೆ, ಅದು 90% ಡಿಸೈಡ್ ಆಗಿರುತ್ತೆ ನಿಮ್ಮ ಕರ್ಮ ಫಲ ಡೇ ಟು ಟೈಮ್ ಸ್ಪೇಸ್ ಪ್ರಕಾರ. ಇನ್ನು 10% ಗೋಚಾರ ಫಲ. ನೀವು ಕೇಳ್ತಿರಲ್ಲ ನಮ್ದು ರಾಶಿ ಯಾವ್ದಿದೆ ಅಂತ, ನೀವು ಅನ್ಲಿಮಿಟೆಡ್ ಮಂತ್ರ ಪಠನೆ ಮಾಡಿರ್ಬೇಕಾಗುತ್ತೆ. ಆಗ ನಿಮ್ಗೆ ನಿಮ್ಮ ರಾಶಿ ಮೇಲೆ ಫಲ ಕೊಡಬೇಕು ಅಂದ್ರೆ ನೀವು ಎಷ್ಟೋ ಲಕ್ಷ ಮಂತ್ರ ಪಠನೆ ಮಾಡಿರ್ಬೇಕಾಗುತ್ತೆ. ನಿಮ್ಮ ಡೈಲಿ ಮಂತ್ರ ಪಠನೆ ಮಾಡಿ ಒಂದು ಜಾತಕದಲ್ಲಿ ಇಲ್ಲ ಸರ್ ನಮ್ಗೆ ಇದು ಯಾವುದು ಇಲ್ಲ, ಬರೀ ನಮ್ಗೆ 5ನೇ ಮನೆ 8ನೇ ಮನೆ 12ನೇ ಮನೆನೇ ಇದೆ, ಏನ್ ಮಾಡೋದು ಅಂತವರು ಗೋಚಾರ ಫಲದಲ್ಲಿ ಸಿಗುತ್ತೆ. ಅತಿ ಹೆಚ್ಚು ಮಂತ್ರ ಪಠನೆ ನೀವು ಮಾಡಲೇಬೇಕಾಗುತ್ತೆ. ಮತ್ತೆ ಯಾರು ಜಾತಕದಲ್ಲಿ ಇದಿದ್ರು ಕೂಡ ಯಾವ್ದಾದ್ರು ಒಂದು ಗ್ರಹ ಆದ್ರೂ 2ನೇ ಮನೆ 7, 10 ಅನ್ನೋದು ಇದ್ದೇ ಇರುತ್ತೆ. ಅದೆಂತ ವ್ಯಕ್ತಿ ಅವನಿಗೆ ಎಷ್ಟು 8ನೇ ಮನೆ 12ನೇ ಮನೆ ಇದ್ರೂ ಗ್ರಹಗಳು ಯಾವ್ದಾದ್ರು ಒಂದು ಗ್ರಹ 2ನೇ ಮನೆ 7, 9 ಇದ್ದೇ ಇರುತ್ತೆ. ಅಂತ ಗ್ರಹಗಳಿಗಾದ್ರೂ ನೀವು ಬೀಜಾಕ್ಷರಿ ಮಂತ್ರ ಪಠನೆ ಮಾಡಿದ್ರೆ ಸಾಕು. ಅದರಲ್ಲಿ ಏನೇ ಸಮಸ್ಯೆ ಇದ್ರೂ ಆ ದಶ ಏನೇ ಸಮಸ್ಯೆ ಕೊಟ್ರು ಆ ಸಮಸ್ಯೆಯಿಂದ ಈಚೆ ಬರ್ತೀರಾ. ಇಲ್ಲಿ ಪೂಜೆ ಮಾಡಿಸ್ದೆ, ನಾನು ಅಷ್ಟು ಸಾವಿರ ದುಡ್ಡು ಕೊಟ್ಟು ಪೂಜೆ ಮಾಡಿಸಿದ್ದೀನಿ, ಇಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅನ್ನೋದು ಮ್ಯಾಟ್ರ್ ಆಗಲ್ಲ. ನೀವೆಷ್ಟು ಮಂತ್ರ ಪಠನೆ ಮಾಡಿದ್ದೀರಾ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ನೀವು ಯಾವ ಉಂಗುರ ಯಾವ ರುದ್ರಾಕ್ಷಿ ಧಾರಣೆ ಮಾಡ್ಕೊಂಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಅವರು ಬೀಜಾಕ್ಷರಿ ಮಂತ್ರ ಪಠನೆ ಮಾಡೋದೇ ಬೇರೆ, ಉಂಗುರ ಹಾಕೊಳ್ಳೋದೇ ಬೇರೆ, ರುದ್ರಾಕ್ಷಿ ಹಾಕೊಳ್ಳೋದೇ ಬೇರೆ. ಈಗ ಏನಾಗುತ್ತೆ ಅಂದ್ರೆ ನೀವು ಮಾಡುವಂಥದ್ದು ಕರೆಕ್ಟ್ ಪ್ರೊಸೀಜರ್ ಅಲ್ಲ. ಅದು 2ನೇ ಮನೆಯಲ್ಲಿ ಯಾವ್ದಾದ್ರು ಒಂದು ಗ್ರಹ ಕೂತಿದೆ ಅಂತ ಅನ್ಕೊಳ್ಳೋಣ, 2ನೇ ಮನೆಯಲ್ಲಿ ಸಂಬಂಧಪಟ್ಟಿರುವಂಥದ್ದು ಯಾವುದೋ ಒಂದು ಶನಿ ಗ್ರಹ ಕೂತಿದೆ ಅಂತ ಅನ್ಕೊಳ್ಳೋಣ. ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರೋದು ನಾವು ರುದ್ರಾಕ್ಷಿ ಹಾಕ್ಬೇಕಾಗುತ್ತೆ. ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವು ಜೆಮ್ ಸ್ಟೋನ್ಸ್ ಹಾಕೊಳ್ಬೇಕಾಗುತ್ತೆ, ರತ್ನಗಳು. ಆಗ ಮಾತ್ರ ನಾವು ಶನಿ ಗ್ರಹನ ಆಕ್ಟಿವೇಟ್ ಮಾಡ್ದಂಗೆ. ಶನಿ ಗ್ರಹ ನಮ್ಮ ಜಾತಕದಲ್ಲಿ ಪ್ರಬಲ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮಗೆ ಸಮಸ್ಯೆಗಳನ್ನ ಈಚೆ ತರಕ್ಕೆ ಶನಿ ಗ್ರಹ ಕೂಡ ತುಂಬಾ ಸಹಾಯ ಮಾಡುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು. ಮೇನ್ ಆಗಿ ಡಿಗ್ರಿ ವೈಸ್ ಅಲ್ಲಿ ಇದೆಯಾ, ಮತ್ತೆ ಯಾವುದೇ ಪೂಜೆಯಿಂದನೂ ಸಮಸ್ಯೆ ಬಗೆಹರಲ್ಲ. ನೀವು ಎಷ್ಟು ಮಂತ್ರ ಪಠನೆ ಮಾಡ್ತೀರಾ ಅದ್ರ ಮೇಲೆ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇದಿಷ್ಟು ವಿಚಾರ. ಜಾತಕದಲ್ಲಿ ನಮ್ಮ ಕರ್ಮಾನುಸಾರ ಫಿಕ್ಸ್ಡ್ ಆಗಿರುತ್ತೆ. ನಮ್ಮ ದಶಭುಕ್ತಿಗಳಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಬರೀ ನಾವು ಎಲ್ಲೆಲ್ಲಿ ಕೂತಿದೆ ಅನ್ನೋದಕ್ಕಿಂತ ಡಿಗ್ರಿ ವೈಸ್ ಅಲ್ಲಿ ಎಲ್ಲಿ ಕೂತಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ರು ಹಣ ವಿಚಾರನೇ ಫಸ್ಟ್ ಕೇಳುವಂಥದ್ದು. ನಿಮ್ಮ ಜಾತಕದಲ್ಲಿ ಇಂಥ ಮನೆಗಳು ದಶಾಭುಕ್ತಿಗಳು ನಕ್ಷತ್ರಗಳು ಇದ್ದಾಗ ಖಂಡಿತ ನೀವು ದುಡ್ಡು ಖಂಡಿತ ಮಾಡ್ತೀರಾ. ಅದು ಒಂದು ದಶದಿಂದ ನೆಕ್ಸ್ಟ್ ದಶ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಗುರು ದಶದಲ್ಲಿ ಈ ಕಾಂಬಿನೇಷನ್ ಇದೆ, ಶನಿ ದಶದಲ್ಲಿ ಈ ಕಾಂಬಿನೇಷನ್ಸ್ ಬಂದ್ಬಿಟ್ರೆ ನೀವು ಗುರು ದಶದಲ್ಲಿ 16 ವರ್ಷ ದುಡಿದಿರುವಂಥದ್ದು 19 ವರ್ಷ ಶನಿ ದಶದಲ್ಲಿ ಬಂದಾಗ ಎಲ್ಲ ಕಳ್ಕೊಬಿಡ್ತೀರಾ. ನೆಕ್ಸ್ಟ್ ದಶ ಯಾವ್ದಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
ಈ ದಶ ಯಾವುದು, ನೆಕ್ಸ್ಟ್ ಯಾವುದು, ಶನಿ ದಶ ಆದ್ಮೇಲೆ ನೆಕ್ಸ್ಟ್ ಬುಧ ದಶ. ನಮ್ದು 3 ದಶಗಳು ನಾವು ನೋಡ್ಕೊಂಡ್ರೆ ಯಾವ ರೀತಿ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ಅನ್ನೋದು, ನಮ್ಗೆ ಆಗ ನೆಮ್ಮದಿಯಿಂದ ನಾವು ಜೀವನ ಸಾಗಿಸ್ಬೋದು. ಯಾಕಂದ್ರೆ ಎಷ್ಟೊಂದು ಜನ ಗುರುದಶ ನಮ್ದು ಸೂಪರ್ ಆಗಿದೆ ಅಂತ ಅನ್ಕೊಂಡಿರ್ತಾರೆ. ಒಂದು ಸಲ ಗುರುದಶ ಕಳೆದು ಶನಿ ದಶ ಬಂದಾಗ ಈ ಮನೆಗಳೇನಾದ್ರು ಆಕ್ಟಿವೇಟ್ ಆಗ್ಬಿಟ್ರೆ ತುಂಬಾ ಸಮಸ್ಯೆ ಸಿಗಾಕೊಳ್ತಾರೆ. ಎಷ್ಟೊಂದು ಜನ ಊರು ಬಿಟ್ಟು ಹೋಗೋದು, ದೇಶ ಬಿಟ್ಟು ಹೋಗೋದು, ಇದೆಲ್ಲ ಕೂಡ ಆಗ್ಬಿಡುತ್ತೆ. ನಿಮ್ಮ ಜಾತಕವನ್ನು ನೀವು ಪರಿಶೀಲನೆ ಮಾಡ್ಕೊಂಡಾಗ ಕಾಂಬಿನೇಷನ್ಸ್ ಅಲ್ಲಿ ಇದೆಯಾ ಇಲ್ವಾ ಅನ್ನೋದು ನೀವು ನೋಡ್ಕೊಳ್ಬೋದು. ಇದಿಷ್ಟು ಹಣದ ವಿಚಾರ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತು ನನ್ನ ಚಾನಲಲ್ಲಿ ಯಾವುದೇ ರೀತಿಯ ಪೂಜೆ ಮಾಡಿಸಿ ಸಾಡೆ ಸಾತಿ ನಿಮಗೆ ಆ ಕಾಟ ಇದೆ, ದೋಷ ಇದೆ ಅಂತ ಯಾವುದು ಹಾಕಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಇನ್ಫಾರ್ಮೇಷನ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮಗೆ ಲೈಫಲ್ಲಿ ಇವತ್ತೆಲ್ಲ ನಾಳೆ ಆದರೂ ಈ ಚಾನಲ್ನಲ್ಲೇ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ನಿಮಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು.